ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ. ಈ ಕಡೆ ದೇವಸ್ಥಾನದಲ್ಲಿ ಪೊಲೀಸವರು ಕನಕಂಗೆ ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗೋಣ ಅಂತ ಇದ್ದೀನಿ, ನನಗೆ ಬೇರೆಯವ್ರ ಥರ ಒಳಗೊಂದು ಹೊರಗೊಂದು ಮಾಡೋಕ್ಕೆ ಬರಲ್ಲ, ನಾನು ಸ್ಟ್ರೈಟ್ ಫಾರ್ವರ್ಡು ಅಂತ ಡೈರೆಕ್ಟಾಗಿ ಕನಕಂಗೆ ಹೇಳ್ತಾನೆ. ಅದಕ್ಕೆ ಕನಕ ಇದ್ದವಳು ಈಗ ಸಡನ್ನಾಗಿ ಹೇಳಿದರೆ ಹೇಗೆ ಅಂತಾಳೆ. ಅದಕ್ಕೆ ಪೊಲೀಸ್ ಹೇಳ್ತಾನೆ, ಸಡನ್ನಾಗಿ ಅಲ್ವಾ ಒಬ್ಬರು ಇಷ್ಟ ಆಗೋದು ಅಂತ ಅಂದು. ಅದಾಗಲ್ಲ, ನನ್ನ ಸಂಪೂರ್ಣ ಮದುವೆ ಜವಾಬ್ದಾರಿನ ನನ್ನ ಅಕ್ಕ ಭಾವ ತೊಗೊಂಡಿದ್ದಾರೆ. ನನ್ನ ತಮ್ಮ ಇನ್ನೂ ಓದ್ತಾ ಇದ್ದಾನೆ, ಮನೇಲಿ ದುಡಿತಾ ಇರೋದು ಅಂದರೆ ನಾನೊಬ್ಬಳೇ. ನಾನು ನಮ್ಮ ಮನೇನ ಒಂದು ಹಂತಕ್ಕೆ ತೊಗೊಂಡೋಗೋವರೆಗೂ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಕನಕ ಹೇಳ್ತಾಳೆ. ಅದಕ್ಕೆ ಪೊಲೀಸ್ ಇದ್ದವನು, ನೀವು ಈ ವಿಷಯದಲ್ಲಿ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಆಮೇಲೆ ಅರುಣ್ ಹೇಳ್ತಾನೆ, ನನ್ನ ಅದಕ್ಕೆ ನಮ್ಮ ಅಮ್ಮನ ಹತ್ರ ಇನ್ನೂ ಏನೂ ಮಾತಾಡಿಲ್ಲ, ನೀವೇನಂತೀರಾ ಅಂತ ಕೇಳಿಕೊಂಡು ಆಮೇಲೆ ಅಮ್ಮನ ಹತ್ರ ಮಾತಾಡೋಣ ಅಂತ ಸುಮ್ಮನಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಕನಕ ಇದ್ದವಳು, ನೀವು ಹಿಂಗೆ ಸಡನ್ನಾಗಿ ಹೇಳಿದ್ರೆ ಹೇಗೆ, ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾ ಇರ್ತಾಳೆ. ಆಗ ಅರುಣ್ ಇದ್ದವನು, ಸರಿ ಟೈಮ್ ತೊಗೊಂಡೇ ಹೇಳಿ ಅಂತ ಹೇಳೋಷ್ಟರಲ್ಲಿ ಕನಕವ್ರ ಅಮ್ಮನೂ ಮತ್ತು ಅರುಣ್ ಅವ್ರ ಅಮ್ಮ ಇಬ್ಬರು ಬರ್ತಾರೆ. ಅರುಣ್ ಅವ್ರ ಅಮ್ಮ ಕನಕವ್ರ ಅಮ್ಮಂಗೆ ಹೇಳ್ತಾಳೆ, ನೀವು ಕನಕನ್ನ ತುಂಬ ಒಳ್ಳೆ ಸಂಸ್ಕಾರ ಕೊಟ್ಟು ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಕನಕವ್ರಮ್ಮ, ಹಣ ಇಲ್ಲದೆ ಇದ್ದವರಿಗೆ ಗುಣನೇ ಅಲ್ಲೇ ನಮ್ಮ ಆಸ್ತಿ, ಅದಕ್ಕೆ ನನ್ನ ಮಕ್ಕಳನ್ನ ಹಿಂಗೆ ಬೆಳೆಸಿದ್ದೀನಿ, ನನ್ನ 3 ಜನ ಮಕ್ಕಳು ಇದೇ ಥರ ಅಮ್ಮ ಅಂತ ಹೇಳ್ತಾಳೆ. ಆಗ ಅರುಣ್ ಮತ್ತು ಅವರಮ್ಮ, ಸರಿ ನಾವು ಇನ್ನು ಹೋಗಿ ಬರ್ತೀವಿ ಅಂತ ಹೇಳಿ ದೇವಸ್ಥಾನದಿಂದ ಹೊರಡ್ತಾರೆ. ಈ ಕಡೆ ಮನೋಜ ಮೆಡಿಕಲಲ್ಲಿ ಮಾತ್ರೆ ತಗೊಂಡು ಬರುವಾಗ ಅವನಿಗೆ ಮನೇದು ಕೊಡಿಸ್ತೀನಿ ಅಂತ ಹೇಳಿ ಫ್ರಾಡ್ ಮಾಡಿರ್ತಾನಲ್ಲ, ಅವ್ನು ಕಾಣಿಸ್ತಾನೆ. ಅವನನ್ನು ನೋಡ್ಬಿಟ್ಟು ಮನೋಜ ಹಳೇದೆಲ್ಲ ನೆನಪಿಸ್ಕೊಂಡು, ಏಯ್ ವಿಶ್ವಾಸ ನಿಂತ್ಕೊಳ್ಳೋ ಅಂತ ಅಟ್ಟಿಸ್ಕೊಂಡು ಹೋಗ್ತಾನೆ. ಮನೋಜನ ನೋಡ್ಬಿಟ್ಟು ಅವನು ಕಾರ್ ಹತ್ಕೊಂಡು ಕ್ಯಾಬ್ ಡ್ರೈವರ್ಗೆ ಬೇಗ ಹೋಗು ಅಂತ ಹೇಳಿ ಹೋಗ್ತಾನೆ. ಮನೋಜ ಅವನ ಹಿಂದೆನೇ ಚೇಸ್ ಮಾಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ದಾರಿಲಿ ಸಿಕ್ದವ್ರಿಗೆಲ್ಲ ಟಚ್ ಮಾಡಿಕೊಂಡು ಅವ್ರನ್ನು ಬೀಳಿಸ್ಕೊಂಡು ಅವನ್ನ ಹಿಡಿಯೋಕ್ಕೋಸ್ಕರ ಮನೋಜ ಓಡೋಗ್ತಾ ಇರ್ತಾನೆ. ಹಿಂಗೆ ಓಡಿ 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 ಕ್ರಾಸಿಂಗಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತಿರ್ತಾರೆ. ಮನೋಜ ಕಲ್ಲು ತಗೊಂಡು ಹೊಡೆಯೋಣ ಅಂತ ಹೇಳ್ಬಿಟ್ಟು ಕಲ್ಲು ತಗೊಂಡು ಕಾರ್ಗೆ ಹೊಡಿಯೋಕ್ಕೆ ಹೋಗ್ತಾನೆ. ಅದು ಟ್ರಾಫಿಕ್ ಪೊಲೀಸ್ ಹಣೆಗೆ ಬಿದ್ದುಬಿಡತ್ತೆ. ಅವರೆಲ್ಲ ಮನೋಜನ ಅಟ್ಟಿಸ್ಕೊಂಡು ಬರುವಾಗ ಮನೋಜಂಗೆ ಒಂದು ಟಾಟಾ ಏಸ್ ಡಿಕ್ಕಿ ಆಗಿ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ತಾನೆ. ಅವನ್ನ ಪೊಲೀಸವರು ಮತ್ತು ಆ ಜನಗಳೆಲ್ಲ ಎತ್ಕೊಂಡು ಸೈಡಿಗೆ ಬರ್ತಾರೆ. ಈ ಕಡೆ ಮನೆಯಲ್ಲಿ ಸೂರ್ಯ ಹಾಡು ಹೇಳ್ಕೊಂಡು ಕೂತು ಏನೋ ತಿಂತಾ ಇರ್ತಾನೆ. ಅಷ್ಟೊತ್ತಿಗೆ ಶಾಂತಿ ಹೊರಗಡೆಯಿಂದ ಬಂದು ಮೆಟ್ಲೆತ್ತುವಾಗ ಮೆಟ್ಲು ಸ್ಕಿಡ್ಡಾಗಿ ಬಿದ್ದೋಗ್ಬಿಡ್ತಾಳೆ. ಅಯ್ಯೋ ಅಮ್ಮ ಅಂತ ಬಿದ್ದೋದಾಗ ಸೂರ್ಯ ಓಡಿ ಬಂದು, ಅಯ್ಯೋ ಸಕ್ಕರೆ ಬಿದ್ದೋತಲ್ಲ, ಎದ್ದೇಳು ಸಕ್ಕರೆ ಅಂತ ಹೇಳಿ ಕೈ ಕೊಡು ಎದ್ದೇಳಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ನಾನು ನಿನಗೆ ಕೈ ಕೊಡಲ್ಲ ಕಣೋ ಅಂತ ಹೇಳ್ತಾಳೆ. ಈ ಬಿದ್ದಿದೆಯಾ ಸಕ್ಕರೆ, ಅದಕ್ಕೆ ಕೈ ಕೊಡು ಅಂತ ಇರೋದು ಅಂತ ಸೂರ್ಯ ಹೇಳಿದಾಗ, ನಿನ್ನಿಂದ ಬಿದ್ದು ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ, ಅದರಿಂದನೇ ಇನ್ನೂ ಎದ್ದೇಳೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಸೂರ್ಯಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಸೂರ್ಯ ಇದ್ದನು ರವಿನ ಕರೆದು, ನೋಡೋ ಇಲ್ಲಿ ಅಂತ ಹೇಳ್ತಾನೆ. ರವಿ, ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಶಾಂತಿ ಇದ್ದವಳು, ಅಯ್ಯೋ ರವಿ ಕಾಲು ಬಿದ್ದೋದೆ ಕಣೋ ಅಂತ ಹೇಳ್ತಾಳೆ. ಆಗ ಸರಿ ಕೊಡಮ್ಮ ಕೈ ಅಂತ ಎದ್ದೇಳಿಸುವಾಗ ಸೂರ್ಯ ಇದ್ದನು, ನಡಿ ಸಕ್ಕರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಏನೂ ಬೇಕಾಗಿಲ್ಲ, ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ ಅಂತ ಸಿಡಿ ಮಾಡ್ತಾಳೆ. ಶಾಂತಿ ಇದ್ದವಳು ರವಿ ಒಂಚೂರು ನನ್ನ ಎತ್ಕೊಂಡು ಹೋಗಿ ಅಲ್ಲಿ ಕೂರಿಸಿ ಕಾಲೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಸಕ್ಕರೆ ನಾನು ಒತ್ತುತ್ತೀನಿ ನಿನ್ನ ಕಾಲು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಬೇಕಾಗಿಲ್ಲ ಅಂತ ಹೇಳ್ತಾ ಇಲ್ವಾ, ನಿನ್ನ ಮುಖ ನೋಡ್ತಾ ಇದ್ರೆ ನನ್ನ ನೋವು ಇನ್ನೂ ಜಾಸ್ತಿ ಆಗ್ತಾಯಿದೆ, ಅಯ್ಯೋ ಅಮ್ಮ ಅಂತ ಇರ್ತಾಳೆ. ರವಿ ಇಟ್ಕೊಳ್ಳೋ ಕೈನ ಅಂತ ಹೇಳಿ ರವಿ ಕೈ ಹಿಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗಿ ಕೂತ್ಕೋತಾಳೆ. ಇದರಿಂದ ತುಂಬ ಬೇಜಾರಾಗ್ಬಿಟ್ಟು ಸೂರ್ಯ ವರಾಂಡದಲ್ಲಿ ಹೋಗಿ ಮರದ ಕೆಳಗೆ ಕೂತ್ಕೊಂಡಿರ್ತಾನೆ. ಆಗ ಮೀನಾ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಅವ್ನ ಭುಜ ಮುಟ್ಟಿದಾಗ ಸೂರ್ಯ ಇದ್ದನು, ಅಪ್ಪ ಹೇಳಪ್ಪ ಅಂತ ಎದ್ದೇಳ್ತಾನೆ. ಆಗ ಮೀನಾ ಇದ್ದವಳು ಹೇಳ್ತಾಳೆ, ಈ ಮನೇಲಿ ಅಪ್ಪ ಒಬ್ಬರೇನಾ ನಿಮ್ಮ ಕಡೆ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಸಕ್ಕರೆ ನನಗೆ ಈ ಥರ ಎಲ್ಲ ಅವಮಾನ ಮಾಡಿದಾಗ ಅಪ್ಪ ಒಬ್ಬರೇ ಕಣೆ ನನಗೆ ಬಂದು ಸಮಾಧಾನ ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೀ ನಾವು ಮದುವೆ ಆಗಿ 2 ವರ್ಷ ಆಯಿತು ಈ ಮನೆಗೆ ಬಂದು, ಆದರೂ ನಿಮಗೆ ಈ ಮನೇಲಿ ನಾನೊಬ್ಳು ಇದ್ದೀನಿ ಅಂತ ಅನಿಸೇ ಇಲ್ವಾ ಅಂತ ಸೂರ್ಯನ ಕೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು ಹೇಳ್ತಾನೆ, ಅಮ್ಮನಿಂದ ದೂರ ಆಗಿರೋ ಮಗುಗೆ ಒಂಟಿತನ ಅನ್ನೋದು ಕಾಡ್ತಾನೆ ಇರತ್ತೆ ಮೀನಾ, ನಾನೊಬ್ಬನೇ, ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ಸಂಕಟ ನಮ್ಮನ್ನು ಕಿತ್ತು ತಿಂದುಬಿಡುತ್ತೆ ಕಣೆ ಮೀನಾ ಅಂತ ಅಳ್ಕೊಂಡು ಹೇಳ್ತಾ ಇರ್ತಾನೆ. ಇದಕ್ಕೆ ಮೀನಾ ಬೇಜಾರು ಮಾಡ್ಕೋತಾಳೆ. ಮೀನಾ, ಸಿಂಹನ ನೋಡಿದ್ಯಾ, ಸಿಂಹನ ಅದ್ರ ಬಾಯಿಗೆ ಏನೇ ಸಿಕ್ಕಿದ್ರೂ ಬಗ್ದು ಬಾಯಿಗೆ ಹಾಕೊಂಡ್ಬಿಡತ್ತೆ. ಅದೇ ನದಿ ದಾಟುವಾಗ ತನ್ನ ಮರಿಗೆ ಯಾವುದೇ ಥರ ಸ್ಕ್ರ್ಯಾಚ್ ಆಗದೆ ಇರೋ ಥರ ನಿಧಾನಕ್ಕೆ ಬಾಯಲ್ಲಿ ಇಟ್ಕೊಂಡು ಹೋಗಿ ದಡಕ್ಕೆ ಸೇರಿಸುತ್ತೆ. ಅಂಥ ಕ್ರೂರ ಪ್ರಾಣಿಗಳೇ ತನ್ನ ಮಗುಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತವೆ ಕಣೆ ಮೀನಾ ಅಂತ ಹೇಳ್ತಾ ಇರ್ತಾನೆ.
ಪ್ರಾಣಿಗಳು ಅಂತ ಕ್ರೂರ ಪ್ರಾಣಿಗಳು ಮಗುನ ಅದ್ರ ಮರಿಗಳನ್ನ ಅಷ್ಟೊಂದು ಪ್ರೀತಿಸುವಾಗ ನಾನೇನೇ ಮೀನಾ ಅಂತ ತಪ್ಪು ಮಾಡಿದ್ದೀನಿ. ನಾನೇನು ರಾವಣನಂಥ ರಾಕ್ಷಸನೂ ಅಲ್ಲ, ದುರ್ಯೋಧನನ ಕ್ರೂರಿನೂ ಅಲ್ಲ, ಕೀಚಕನ ಥರ ಹಿಂಸೆ ಕೊಡೋನೂ ಅಲ್ಲ ಕಣೆ. ಆದರೂ ಸಕ್ಕರೆ ಯಾಕೆ ನನ್ನನ್ನು ಕಂಡ್ರೆ ಹೀಗೆ ಮಾಡ್ತಾರೆ ಅನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅಂತ ರಾವಣ, ದುರ್ಯೋಧನ, ಕೀಚಕ, ಹಿರಣ್ಯಕಶಿಪುಗೆ ಸಿಕ್ಕಂಥ ತಾಯಿ ಪ್ರೀತಿ ನನಗೆ ಯಾಕೆ ಸಿಗ್ತಾ ಇಲ್ಲ ಮೀನಾ ಅಂತ ಹೇಳ್ತಾ ಬೇಜಾರಾಗಿರ್ತಾನೆ. ನನ್ನ ಜೀವನ ಒಂಥರ ಗಾಳಿ ಇಲ್ಲದೆ ಇರೋ ಗಾಲಿ ಆಗಿಬಿಟ್ಟಿದೆ ಕಣೆ ಮೀನಾ ಅಂತ ಅಲ್ಲಿರೋ ಕಲ್ಲನ್ನ ತೊಗೊಂಡು ಜೋರಾಗಿ ಎಸೆತಾನೆ. ಅದಕ್ಕೆ ಮೀನಾ ಇದ್ದವಳು, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ನಿಮಗಿದೇ ಮೊದಲನೇ ಸಲ ಅಲ್ವಲ್ಲ ಹೀಗೆ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು ಹೇಳ್ತಾನೆ, ಪ್ರತಿ ಸರಿ ಹೀಗೆ ಮಾಡಿದಾಗ ನನ್ನ ಜೀವನ ಕೊಚ್ಚಿ ಕೊಲ್ದಂಗೆ ಆಗತ್ತೆ ಕಣೆ ಮೀನಾ ಅಂತ ಹೇಳ್ತಾನೆ. ಎಡು ಬಿದ್ದಾಗ ಅಜ್ಜಿ ಅಂತ ಇದ್ದೆ, ಬುದ್ಧಿ ಬಂದಾಗ ಏನಾದರೂ ಆದರೆ ಅಪ್ಪ ಅಂತ ಇದ್ದೆ, ಇವಾಗ ಎಲ್ಲದಕ್ಕೂ ಮೀನಾ ಮೀನಾ ಅಂತೀನಿ. ಬಡ್ಡಿ ಮಗನ ನನ್ನ ಜೀವನದಲ್ಲಿ ಅಮ್ಮ ಅನ್ನೋ ಕ್ಯಾರೆಕ್ಟ್ರೇ ಇಲ್ದಂಗೆ ಆಗೋಯ್ತಲ್ಲ ಮೀನಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮೀನಾ ಇದ್ದಳು, ರೀ ಅವ್ರು ಯಾಕೆ ನಿಮ್ಮನ್ನು ಅಷ್ಟೊಂದು ದ್ವೇಷ ಮಾಡ್ತಾರೆ ಅನ್ನೋ ಸತ್ಯನ ಇವಾಗಾದರೂ ನನಗೆ ಹೇಳಿ ಅಂತ ಹೇಳಿದಾಗ ಸೂರ್ಯ ಇದ್ದವನು, ಏ ಮೀನಾ, ಈ ಹಳೆ ಕಾಲದ ಮಾಟ ಮಂತ್ರದ ಫಿಲಮ್ ಎಲ್ಲ ನೋಡಿಲ್ಲೇನೆ ನೀನು, ರತ್ನಗಿರಿ ರಹಸ್ಯ, ಅದರಲ್ಲೆಲ್ಲ ಆ ಮಂತ್ರವಾದಿ ತನ್ನ ಪ್ರಾಣನ ಯಾವುದೋ ಒಂದು ಪಕ್ಷಿಯೊಳಗೆ ಇಟ್ಬಿಟ್ಟು ಮುಚ್ಚಿಡ್ತಾ ಇದ್ನಂತೆ. ಅದೇ ಥರ ನಮ್ಮ ರಹಸ್ಯನೂ ಕಣೆ ಮೀನಾ ಅಂತ ಹೇಳ್ತಾನೆ. ಆ ರಹಸ್ಯನ ನನ್ನ ತಲೆಯಿಂದ ಹೊರಗೆ ಹಾಕಿದ ದಿನ ನನ್ನ ತಲೆನೋವು ಕಮ್ಮಿ ಆಗುತ್ತೆ, ಈ ಮನೆ ಒಳಗೂ ಒಂದು ತಲೆ ಹೋಗೋದು ಕಣೆ ಮೀನಾ, ಬಿಟ್ಟಾಕು. ಎದೆ ಮೇಲೆ ಅವಾಗ ಸಾರಿಗೆ ವಾಹನ ಹರಿದಾಡ್ದಷ್ಟೇ ನೋವಾಗುತ್ತೆ, ಅದು ಅವಾಗ ಸರಿ ಹೋಗುತ್ತೆ ಸೂರ್ಯ ಮೀನಂಗೆ ಹೇಳ್ತಾನೆ. ಇರಲಿ ಬಿಡು ಮೀನಾ, ನೀನು ಇದನ್ನೆಲ್ಲ ತಲೆಗೆ ಹಾಕೊಂಬೇಡ, ನನ್ನ ಬಾಳಿಗೂ ಈ ಹೂರಣ ಇಲ್ಲದೆ ಇರೋ ಹೋಳಿಗೆಗೂ ಏನು ಡಿಫ್ರೆನ್ಸೇ ಇಲ್ಲ, ಹಾಗಾಗ್ಬಿಟ್ಟಿದೆ ಅಂತ ಸೂರ್ಯ ಮೀನನ ಹತ್ರ ಹೇಳ್ತಾನೆ. ಈ ಕಡೆ ರವಿ ಇದ್ದವನು ಶಾಂತಿ ಕಾಲೊತ್ತುತ್ತಾ ಇರ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಅಯ್ಯೋ ನಿಧಾನಕ್ಕೆ ಕಣೋ, ಅಯ್ಯೋ ಅಪ್ಪ ನಿಧಾನ ಕಣೋ ರವಿ, ಏನೋ ಅಂತ ಇರ್ತಾಳೆ. ಅದಕ್ಕೆ ರವಿ ಇದ್ದನು, ಅದಕ್ಕೆ ಕಣಮ್ಮ ವಯಸ್ಸಾದ್ಮೇಲೆ ನಿಧಾನಕ್ಕೆ ನೋಡ್ಕೊಂಡು ಓಡಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದಳು, ಬಂದ್ಬಿಡು ಅಪ್ಪಣ್ಣ, ಯಾರಿಗೋ ವಯಸ್ಸಾಗಿರೋದು ರೇಷ್ಮೆಗೆ ವಯಸ್ಸಾಗಿರ್ಬೋದು, ರೇಷ್ಮೆ ಸೀರೆಗಲ್ಲ ಕಣೋ, ಅದೇ ಥರ ನಾನು ನನ್ನ ಏಜ್ನ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ತಾಳೆ ರವಿಗೆ. ಆದರೂ ನೀನು ಸೂರ್ಯನ ವಿಷಯದಲ್ಲಿ ಅಷ್ಟೊಂದು ಅಸಡ್ಡೆಯಾಗಿ ಮಾತಾಡಬಾರ್ದಿತ್ತಮ್ಮ ಅಂತ ರವಿ ಹೇಳ್ತಾನೆ. ಏನು ಮಾಡ್ಬಿಟ್ಟ ಅವನು, ನೀನು ಬಿದ್ದಾಗ ಕೈ ಕೊಟ್ಟ ಅಷ್ಟೇ ತಾನೇ ಅಂತ ರವಿ ಶಾಂತಿನ ಕೇಳ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಮುಳ್ಳು ಚುಚ್ಚಿಸ್ಕೊಂಡು ಆಗಿರೋ ಕಾಲಿನ ನೋವು ಬೂಟ್ ಹಾಕ್ಕೊಂಡಿರೋ ಕಾಲಿಗೆ ಗೊತ್ತಾಗಲ್ಲ ನೋಡು, ನಿನ್ನ ಕೆಲಸ ನೋಡ್ಕೊಂಡು ನೀನು ಸುಮ್ಮನೆ ಇದ್ಬಿಡು, ನನಗೇನಾದರೂ ಬುದ್ಧಿವಾದ ಹೇಳಕ್ಕೆ ಬಂದರೆ ತಗ್ದಂಗೆ ಕೊಟ್ಬಿಡ್ತೀನಿ ನೋಡು ಅಂತ ಹೇಳ್ತಾಳೆ. ಅದಕ್ಕೆ ರವಿ ಇದ್ದವನು, ಆಯ್ತು ಸರಿ ಅಮ್ಮ ಅಂತ ಅವಳು ಕಾಲು ಒತ್ತುತ್ತಾ ಇರ್ತಾನೆ. ಈ ಕಡೆ ವರಾಂಡದಲ್ಲಿ ಸೂರ್ಯ ಮತ್ತು ಮೀನಾ ಕೂತಿರ್ತಾರೆ. ಅಷ್ಟರಲ್ಲಿ ಶಾಂತಿಗೆ ಫೋನ್ ಬರುತ್ತೆ. ಅವಳು ಇದ್ದವಳು, ರವಿ ನನ್ನ ಫೋನಲ್ಲಿ ಚಾರ್ಜ್ ಹಾಕಿದ್ದೀನಿ ಕೊಡು ಅಂತ ಹೇಳುವಾಗ ಮೀನಾ ಸೂರ್ಯ ಮನೆಯೊಳಗೆ ಬರ್ತಾರೆ. ಅದಕ್ಕೆ ರವಿ ಇದ್ದವನು, ಸೂರ್ಯ ಅಲ್ಲಿ ಅಮ್ಮನ ಫೋನ್ ಇದೆ ಕೊಡು ಅಂತ ಹೇಳ್ತಾನೆ. ಅವಾಗ ಶಾಂತಿ ಇದ್ದವಳು, ನಿಧಾನಕ್ಕೆ ಕೊಡೋಕ್ಕೆ ಹೇಳು, ಕೋಪಕ್ಕೆ ಆ ಫೋನನ್ನು ಒಡೆದ್ಗಿಡ್ದು ಹಾಕ್ತಾನು ಅಂದಾಗ ರವಿ ಇದ್ದವನು, ನಿನಗೆ ಅವನ ಮೇಲೆ ಕೋಪ ಇರೋದು, ಅವನಿಗೆ ನಿನ್ನ ಮೇಲೆ ಏನು ಕೋಪ ಇಲ್ಲ ಅಂತ ಹೇಳ್ತಾನೆ. ಆಗ ಶಾಂತಿ, ನೋಡು ರೋಹಿಣಿ ಫೋನ್ ಮಾಡ್ತಾ ಇದ್ದಾಳೆ ಅಂತ ಫೋನ್ ತೋರಿಸ್ತಾಳೆ. ಅತ್ತೆ ಊಟ ಆಯ್ತಾ ಅತ್ತೆ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಕ್ಕೆ ಫೋನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿದ್ರೆ ಆ ಕಡೆ ರೋಹಿಣಿ ಅಳ್ಕೊಂಡು, ಅತ್ತೆ ಮನೋಜ್ ಅಂತ ಅಳ್ತಾ ಇರ್ತಾಳೆ. ಅದಕ್ಕೆ ಶಾಂತಿ ಇದ್ದವಳು, ಮನೋಜ್ಗೆ ಏನಾಯ್ತೆ, ಯಾಕೆ ಹಿಂಗೆ ಅಳ್ತಾ ಇದೆಯಾ, ಏನಾಯಿತು ಅಂತ ಹೇಳಿ ಅಂತ ಜೋರು ಮಾಡ್ತಾಳೆ. ಆವಾಗ ರೋಹಿಣಿ ಇದ್ದವಳು, ಅತ್ತೆ ಮನೋಜ್ಗೆ ಆಕ್ಸಿಡೆಂಟ್ ಆಗೋಗಿದೆ ಅತ್ತೆ ಅಂತ ಅಳ್ಕೊಂಡು ಹೇಳ್ತಾಳೆ. ಏನಮ್ಮ ಹೇಳ್ತಾ ಇದೀಯಾ ಮನೋಜ್ಗೆ ಅಂದಾಗ, ಹೌದತ್ತೆ ಮನೋಜಿಗೆ ಆಕ್ಸಿಡೆಂಟ್ ಆಗಿದೆ ಅಂತಾಳೆ. ಈ ಕಡೆ ಶಾಂತಿ ಇದ್ದವಳು ಅಳ್ಕೊಂಡು, ಏನು ಮನೋಜಂಗೆ ಆಕ್ಸಿಡೆಂಟ್ ಆಗೋಯ್ತಾ ಅಂತ ಹೇಳ್ತಾಳೆ. ಆಗ ಸೂರ್ಯ ಇದ್ದವನು ಫೋನ್ ಇಸ್ಕೊಂಡು, ಕೊಡು ಸಕ್ಕರೆ ಇಲ್ಲ ನಾನು ಕೇಳ್ತೀನಿ ಅಂತ. ಈ ಕಡೆ ಸೂರ್ಯ ಇಲ್ಲಿ ಮಾತಾಡ್ತಾ ಇರೋದು, ಏನಾಗಿದೆ ಏನು ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವ್ರು ಬಂದ್ಬಿಟ್ಟು, ಏನಪ್ಪ ಏನಾಯ್ತು ಸೂರ್ಯ ಅಂತ ಕೇಳಿದಾಗ ಶಾಂತಿ ಇದ್ದವಳು, ರೀ ನಮ್ಮ ಮನೋಜಂಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಕಣ್ರಿ ಅಂತ ಹೇಳ್ತಾಳೆ. ಸೂರ್ಯ ಏನಾಯಿತು ಅಂತ ನಿನ್ನಾದ್ರೂ ಹೇಳಪ್ಪ ಅಂದಾಗ ಸೂರ್ಯ ಇದ್ದವನು, ಸಿಟಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತಪ್ಪ, ICU ಅಲ್ಲಿ ಇದ್ದಾನಂತೆ ಅವನು ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಇದ್ದವರು, ಐ ಸಿ ಯುನಲ್ಲಿ ಇದ್ದಾನೆ ಅಂದರೆ ಏನೋ ದೊಡ್ಡದಾಗೆ ಆಗಿರುತ್ತೆ ಅಂತ ಹೇಳಿದಾಗ ಶಾಂತಿ ಇದ್ದವಳು, ಅವ್ನಿಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಇದ್ದವನು, ಸಕ್ಕರೆ ಏನು ಮಾತಾಡ್ತಾ ಇದೀಯ, ಅಪ್ಪನ ಆರೋಗ್ಯ ಹೆಂಗಿದೆ ಅಂತ ಗೊತ್ತಿದ್ರೂ ಹಿಂಗೆ ಮಾತಾಡ್ತಾ ಇದೆಯಲ್ಲ ಅಂದಾಗ, ಇಲ್ಲ ನಾನು ನನ್ನ ಮಗನ ನೋಡಲೇಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಆಗ ರವಿ ಇದ್ದವನು, ಅಮ್ಮ ಸಮಾಧಾನ ಮಾಡ್ಕೊ, ನಾನು ಸೂರ್ಯ ಹೋಗ್ಬಿಟ್ಟು ಫಸ್ಟ್ ನೋಡ್ಕೊಂಬರ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಶಾಂತಿ ಇದ್ದವಳು, ಇಲ್ಲ ನನ್ನ ಮಗನ ನಾನು ನೋಡಲೇಬೇಕು, ನಾನು ಬರ್ತೀನಿ, ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ರಂಗನಾಥ್ ಇದ್ದವನು, ಸೂರ್ಯ ಮನೋಜನ್ ನಾವು ನೋಡಬೇಕು, ನಡಿ ನಮ್ಮನ್ನು ಕರ್ಕೊಂಡು ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ.
ಅಷ್ಟರಲ್ಲಿ ಹಾಸ್ಪಿಟ್ಲಲ್ಲಿ ನರ್ಸ್ ಬಂದಾಗ ರೋಹಿಣಿ ನರ್ಸ್ ಅವ್ರಿಗೆ ಏನಾಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ನರ್ಸ್ ಇದ್ದವರು ಒಳಗಡೆ ಟ್ರೀಟ್ಮೆಂಟ್ ನಡೀತಾ ಇದೆ, ಡಾಕ್ಟ್ರು ಬಂದೆಲ್ಲ ಹೇಳ್ತಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜ್ನ ವೀಲ್ ಚೇರ್ ಮೇಲೆ ಹಾಕ್ಕೊಂಡು ಕರ್ಕೊಂಬರ್ತಾ ಇರ್ತಾರೆ. ರೋಹಿಣಿ ಅವನ್ನ ನೋಡ್ಬಿಟ್ಟು, ಮನೋಜ್ ಏನಾಯಿತು ಏನಾಯಿತು ಹೇಳಿ, ಡಾಕ್ಟ್ರೇ ಯಾಕೆ ಇವ್ರ ಕಣ್ಣಿಗೆ ಬ್ಯಾಂಡೇಜ್ ಸುತ್ತಿದ್ದೀರಾ ಅಂತ ಕೇಳಿದಾಗ ಡಾಕ್ಟ್ರ್ ಇದ್ದವರು ಇವ್ರಿಗೆ ಆಕ್ಸಿಡೆಂಟ್ ಆದಾಗ ಕಣ್ಣಿಗೆ ಗ್ಲಾಸ್ ಪೀಸಸ್ ಹೋಗ್ಬಿಟ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ. ರೋಹಿಣಿ ಇದ್ದಳು, ಮನೋಜ್ ಎದ್ದೇಳಿ ಮನೋಜ್, ನೋಡಿ ನಿಮ್ಮ ಹೆಂಡ್ತಿ ರೋಹಿಣಿ ಬಂದಿದ್ದೀನಿ ಎದ್ದೇಳಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಡಾಕ್ಟ್ರ್ ಇದ್ದರು, ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಅವ್ರ ಕಣ್ಣಿಗೆ ಬಿದ್ದಿದ್ದ ಗಾಜನ್ನೆಲ್ಲ ಆಪ್ರೇಷನ್ ಮಾಡಿ ರಿಮೂವ್ ಮಾಡಿದ್ದೀವಿ. ಇವಾಗ ಬ್ಯಾಂಡೇಜ್ ತೆಗೆದ್ಮೇಲೆ ಅವ್ರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂತ ನೋಡಬೇಕು, ಅವ್ರ ಕಣ್ಣಿಂದ ರೆಟಿನಾ ಯಾವ ಥರ ಕೆಲಸ ಮಾಡ್ತಿದೆ ಅಂತ ನೋಡಬೇಕು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಶಾಂತಿ, ಮೀನಾ, ಸೂರ್ಯ, ರವಿ ಮತ್ತು ರಂಗನಾಥ್ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಶಾಂತಿ ಅವನ್ನ ನೋಡಿ ಅಳ್ತಾ ಇರ್ತಾಳೆ. ಆವಾಗ ರೋಹಿಣಿ ಇದ್ದಳು, ಡಾಕ್ಟ್ರೇ ನನ್ನ ಕಣ್ಣು ಕೊಡ್ತೀನಿ ಅವ್ರಿಗೆ ಕೊಡಿ ಅಂದಾಗ ಡಾಕ್ಟ್ರು, ಹಾಗೆಲ್ಲ ಬದುಕಿರೋರು ಕಣ್ಣು ಕೊಡೋಕ್ಕಾಗಲ್ಲ ಕಣಮ್ಮ ಅಂತ ಹೇಳ್ತಾರೆ. ಶಾಂತಿ ಇದ್ದಳು, ಮನೋಜ ಎದ್ದೇಳಪ್ಪ ಅಮ್ಮ ಬಂದಿದ್ದೀನಿ ಎದ್ದೇಳು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ರವಿ, ಮೀನಾ, ಸೂರ್ಯ ಎಲ್ಲರೂ ಅಳ್ತಾ ಇರ್ತಾರೆ. ಆಮೇಲೆ ರವಿ ಇದ್ದನು, ಸರ್ ಏನೂ ಆಗಿಲ್ಲ ಅಲ್ಲ ಪ್ರಾಬ್ಲಮ್ಮು ಅಂತ ಡಾಕ್ಟ್ರನ್ನ ಕೇಳಿದಾಗ ಡಾಕ್ಟ್ರು, ಇಲ್ಲ ಅವ್ರ ಕಣ್ಣಿಗೆ ಬಿದ್ದಿದ್ದಂಥ ಗಾಜಸ್ನೆಲ್ಲ ರಿಮೂವ್ ಮಾಡಿದ್ದೀವಿ, ಇವಾಗ ಅವ್ರ ಐ ಸೆಟ್ ಎಲ್ಲ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡಬೇಕು ಅಂತ ಹೇಳಿ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ. ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.